ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜಸ್ರತ್ ಕಿಚನ್ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನಿವತ್ತು ಒಂದು ಒಳ್ಳೆ ಸಿಂಪಲ್ ಆಗಿರುವಂತಹ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದುವೇ ಎಗ್ ಬುರ್ಜಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಗ್ಯಾಸ್ ಮೇಲೆ ನಾನ್ ಸ್ಟಿಕ್ ಕಡಾಯಿ ಬಿಸಿ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು 3 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲನ್ನು ಬಳಸಿದ್ದೀನಿ. ಕೋಕೋನಟ್ ಆಯಿಲ್ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರುವಂತಹ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಲೈಟಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. 2 ಗ್ರೀನ್ ಚಿಲ್ಲಿ, ಅದನ್ನು ಅರ್ಧ ಭಾಗವಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಎಗ್ ಬುರ್ಜಿಗೆ ನಾವು ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಫ್ರೈ ಬೇಗನೆ ಆಗಲಿ ಅಂತ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚಿಟಿಕೆಯಷ್ಟು ಅರಿಶಿಣ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನಾನು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟಿದ್ದೀನಿ. ಮೀಡಿಯಮ್ ಹೈ ಅಂತ ಹೇಳ್ತಾರಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನಿದಕ್ಕೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್. ಹಾಗೂ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದರ ಹಸಿ ವಾಸನೆಯನ್ನು ಕೂಡ ಚೆನ್ನಾಗಿ ಹೋಗಬೇಕು. ಗ್ಯಾಸ್ ಫ್ಲೇಮ್ ಇವಾಗ ನಾನು ಮೀಡಿಯಮ್ ಹೈಯಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ. ಇದನ್ನು ಫ್ರೈ ಮಾಡಿ. ನಾನು ಆವಾಗಲೇ ಹೇಳಿದೆ, ಎಗ್ ಫ್ರೈಗೆ ಜಾಸ್ತಿ ಕುಕ್ ಮಾಡೋದು ಬೇಡ ಅಂತ. ಈರುಳ್ಳಿ ಟೊಮೆಟೊನ ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಎಗ್ನ ಕ್ರ್ಯಾಕ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, 4 ಎಗ್ನ ಹಾಕಿದ್ದೀನಿ ನಾನು. ಎಗ್ ಹಾಕಿದ ನಂತರ ನೀವು ಗ್ಯಾಸ್ ಫ್ಲೇಮ್ನ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು, ಸ್ಲೋವಲ್ಲಿರಲಿ. ಇವಾಗ ನೀವು ಟಚ್ ಮಾಡೋದೇ ಬೇಡ, ಹಾಗೆ ಇರಲಿ. ಲೋ ಫ್ಲೇಮಲ್ಲಿ 1 ನಿಮಿಷ ಹಾಗೆ ಕುಕ್ ಆಗಲಿ. 1 ನಿಮಿಷ ಆದ ನಂತರ ನೀವು ಮಿಕ್ಸ್ ಮಾಡಿ. ತುಂಬಾ ಸ್ಲೋವಲ್ಲಿದೆ ಗ್ಯಾಸ್ ಫ್ಲೇಮ್. ಇವಾಗ ಸ್ಲೋವಲ್ಲೇ ಇರಲಿ, ಹಾಗೆ ಇರಲಿ, ಟಚ್ ಮಾಡೋಕ್ಕೆ ಹೋಗಬೇಡಿ. ಇವಾಗ 1 ನಿಮಿಷ ಆಗಿಬಿಟ್ಟಿದೆ. ಇವಾಗ ಸ್ಲೋ ಆಗಿ ಮಿಕ್ಸ್ ಮಾಡೋಣ. ನಾನು ಮೊದಲು ಎಗ್ ವೈಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಯೆಲ್ಲೋ ಯೋಕ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಎಗ್ ವೈಟ್ ಮಾತ್ರ ಮಿಕ್ಸ್ ಮಾಡಿದೆ. ಇವಾಗ ಹಳದಿ ಭಾಗ ಏನಿದೆ ಮೊಟ್ಟೆದು, ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇರಲಿ. ಹಾಗೇನೆ ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ, ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕಮ್ಮಿ ಉರಿಯಲ್ಲಿ 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ, ಚೆನ್ನಾಗಿ ಬಂದಿದೆ. 1 ರಿಂದ 2 ನಿಮಿಷ ತನಕ ಆಗಿದೆ. ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರೋ ಮಿಕ್ಸ್ ಕೊಡಿ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಮ್ಮ ಎಗ್ ಬುರ್ಜಿ ರೆಡಿ ಆಗಿದೆ. ಸೂಪರಾಗಿ ಬಂದಿದೆ, ಒಳ್ಳೆ ಸ್ಮೆಲ್ ಕೂಡ ಇದೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಟೇಕ್ ಕೇರ್.